ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರಶ್ರೀ. ನಾನು 7ನೇ ತರಗತಿಯಲ್ಲಿ ಅಭ್ಯಾಸ ಮಾಡುತ್ತಿದ್ದೇನೆ. ನಾನು ಅಭ್ಯಾಸ ಮಾಡುತ್ತಿರುವ ಶಾಲೆಯ ಹೆಸರು GHPS ದೊಡ್ಡ ಮರಗೊಂಡನಹಳ್ಳಿ. ನಾನು ಮಾಡುತ್ತಿರುವ ಪ್ರಯೋಗದ ಹೆಸರು ಬಾಟಲಿ ರಂಧ್ರ ಪ್ರಯೋಗ. ದ್ರವದ ಒತ್ತಡವು ಅದರ ಆಳಕ್ಕೆ ಅನುಗುಣವಾಗಿ ಹೆಚ್ಚಾಗುತ್ತದೆ ಎಂಬುದನ್ನು ನಿರೂಪಿಸುವ ಒಂದು ವಿಜ್ಞಾನದ ಸುಲಭವಾದ ಪ್ರಯೋಗ ಮಾಡಲು ಬೇಕಾದ ಸಾಮಗ್ರಿಗಳು: ಒಂದು ಪ್ಲಾಸ್ಟಿಕ್ ಬಾಟಲಿ ಖಾಲಿ ಇರಬೇಕು, ಒಂದು ಪಿನ್ ಅಥವಾ ಮೊಳೆ ಅಥವಾ ಸೂಜಿ, ಸ್ವಲ್ಪ ನೀರು. ಈಗ ನಾವು ಹಂತಗಳನ್ನು ಮಾಡುತ್ತಾ ಹೋಗೋಣ. ಒಂದು ಪ್ಲಾಸ್ಟಿಕ್ ಬಾಟಲಿಯಲ್ಲಿ ಒಂದು ಬದಿಯಲ್ಲಿ ನೇರ ರೇಖೆಯಲ್ಲಿ ರಂಧ್ರಗಳನ್ನು ಮಾಡಬೇಕು. ಈಗಾಗಲೇ ನಾನು ರಂಧ್ರಗಳನ್ನು ಮಾಡಿದ್ದೇನೆ. ನೀರು ತುಂಬಿಸುವ ಮೊದಲು ಎಲ್ಲ ರಂಧ್ರಗಳಿಗೆ ಸೆಲ್ಲೋ ಟೇಪನ್ನು ಅಂಟಿಸಬೇಕು. ಈಗಾಗಲೇ ನಾನು ಎಲ್ಲ ರಂಧ್ರಗಳಿಗೆ ಸೆಲ್ಲೋ ಟೇಪನ್ನು ಅಂಟಿಸಿದ್ದೇನೆ. ಈಗ ಸಿಂಕ್ ಅಥವಾ ಒಂದು ದೊಡ್ಡ ಪಾತ್ರೆಯಲ್ಲಿಟ್ಟು ಬಾಟಲಿಗೆ ನೀರನ್ನು ತುಂಬಿಸಬೇಕು. ಈಗಾಗಲೇ ನಾನು ಬಾಟಲಿಯಲ್ಲಿ ನೀರನ್ನು ತುಂಬಿಸಿದ್ದೇನೆ. ನೀರು ತುಂಬಿಸಿದ ನಂತರ ಮುಚ್ಚಳವನ್ನು ಬಿಗಿಗೊಳಿಸಬೇಕು. ಈಗಾಗಲೇ ನಾನು ನೀರನ್ನು ತುಂಬಿಸಿದ ನಂತರ ಮುಚ್ಚಳವನ್ನು ಬಿಗಿಗೊಳಿಸಿದ್ದೇನೆ. ಈಗ ಮುಚ್ಚಳವನ್ನು ಬಿಗಿಗೊಳಿಸಿದ ನಂತರ ಎಲ್ಲ ಟೇಪ್ಗಳನ್ನು ನಿಧಾನವಾಗಿ ತೆರೆಯಬೇಕು. ಈಗ ನಾವು ಮುಚ್ಚಳವನ್ನು ಸ್ವಲ್ಪ ಸಡಿಲಗೊಳಿಸೋಣ. ಮುಚ್ಚಳವನ್ನು ಸಡಿಲಪಡಿಸಿದ ನಂತರ ಬಾಟಲಿಯ ಅತ್ಯಂತ ಕೆಳಗಿರುವ ರಂಧ್ರದಿಂದ ನೀರು ವೇಗವಾಗಿ ಮತ್ತು ದೂರಕ್ಕೆ ಚಿಮ್ಮುತ್ತಿದೆ ಮತ್ತು ಮಧ್ಯದಲ್ಲಿರುವ ರಂಧ್ರದಿಂದ ನೀರು ಸಾಧಾರಣ ದೂರಕ್ಕೆ ಚಿಮ್ಮುತ್ತಿದೆ. ಇನ್ನು ಮೇಲಿರುವ ರಂಧ್ರದಿಂದ ನೀರು ಸ್ವಲ್ಪ ಪ್ರಮಾಣದಲ್ಲಿ ಜಿನುಗುತ್ತಿದೆ. ಈ ಪ್ರಯೋಗದಿಂದ ದ್ರವದ ಒತ್ತಡವು ಅದರ ಆಳಕ್ಕೆ ಅನುಗುಣವಾಗಿ ಹೆಚ್ಚಾಗುತ್ತದೆ ಎಂಬುದನ್ನು ತಿಳಿಯಬಹುದು. ಇಷ್ಟು ಹೇಳಲು ಅವಕಾಶ ಮಾಡಿಕೊಟ್ಟ ಗುರುಗಳಿಗೆ ಧನ್ಯವಾದಗಳು.